ಮಾನವನು ಜೀವನದಲ್ಲಿ ಯಾವತ್ತೂ ತನ್ನ ಅಂತರಂಗ ಮತ್ತು ಬಾಹ್ಯ ಜಗತ್ತಿನ ಸಂಬಂಧವನ್ನು ಅರಿಯಲು ಪ್ರಯತ್ನಿಸುತ್ತಾನೆ. ಈಶಾವಾಸ್ಯೋಪನಿಷತ್ತಿನ ಶ್ಲೋಕ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಈ ಸಂಬಂಧವನ್ನು ಆಳವಾದ ತತ್ವಶಾಸ್ತ್ರದ ದೃಷ್ಟಿಯಿಂದ ವಿವರಿಸುತ್ತದೆ. ಶ್ಲೋಕವು ಸೃಷ್ಟಿಯ ಪರಮತತ್ವ, ಅದರ ಅನಂತ ಚಲನೆ ಮತ್ತು ಪ್ರಕೃತಿ ನಿಯಮಗಳ ಬಗ್ಗೆ ತತ್ವಜ್ಞಾನವನ್ನು ನೀಡುತ್ತದೆ. ಇದು ನಮಗೆ ತಿಳಿಸುತ್ತದೆ, ಜಗತ್ತು, ಜೀವನ ಮತ್ತು ಎಲ್ಲಾ ಕರ್ಮಗಳು ಬಾಹ್ಯವಾಗಿ ವಿಭಿನ್ನವಾಗಿ ಕಾಣುತ್ತಿದ್ದರೂ ವಾಸ್ತವವಾಗಿ ಪರಮತತ್ವದ ಅನುಭವದ ಭಾಗಗಳಾಗಿವೆ. ಶ್ಲೋಕದ ಆರಂಭ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಎಲ್ಲವೂ ಪರಮತತ್ವದಿಂದ ಉದ್ಭವಿಸುತ್ತದೆ, ಅದರಲ್ಲಿಯೇ ಸ್ಥಿರವಾಗುತ್ತದೆ ಮತ್ತು ಅದರಲ್ಲಿಯೇ ನಾಶವಾಗುತ್ತದೆ. ತದೇಜತಿ ಎಂದರೆ ಸೃಷ್ಟಿ ಉದ್ಭವಿಸುತ್ತದೆ, ತನ್ನೈಜತಿ ಎಂದರೆ ಅದು ತನ್ನಲ್ಲಿಯೇ ನಾಶವಾಗುತ್ತದೆ, ತದ್ದೂರೇ ತದ್ವಂತಿಕೆ ಎಂದರೆ ಅದರ ಅಂತಿಮ ಸ್ಥಿತಿ ಅವನಲ್ಲಿಯೇ ನಿಶ್ಚಿತವಾಗಿದೆ. ಈ ದೃಷ್ಟಿಕೋನವು ಜೀವನದ ತಾತ್ಕಾಲಿಕ, ಪರಿವರ್ತನಶೀಲ ಮತ್ತು ನಿರಂತರ ಚಕ್ರವನ್ನು ನಮಗೆ ತಿಳಿಸುತ್ತದೆ. ಮನುಷ್ಯನು ಬದುಕಿನಲ್ಲಿ ಎದುರಿಸುವ ಎಲ್ಲಾ ಘಟನೆಗಳು ಜನನ, ಮೃತ್ಯು, ಸಂತೋಷ, ಸಂಕಷ್ಟ ಕಾಲಾತೀತವಾಗಿ ಪರಮತತ್ವದಿಂದಲೇ ಉದ್ಭವಿಸುತ್ತವೆ ಮತ್ತು ಅದರಲ್ಲಿಯೇ ನಾಶವಾಗುತ್ತವೆ. ಮುಂದಿನ ಭಾಗ ತದಂತರಸ್ಯ ಸರ್ವಸ್ಯ ನಮಗೆ ತಿಳಿಸುತ್ತದೆ, ಪರಮತತ್ವದ ಹೊರಗೆ ಯಾವುದೂ ನಿಜವಾಗಿಯೂ ಸ್ಥಿರವಿಲ್ಲ. ಎಲ್ಲ ಸೃಷ್ಟಿ, ಎಲ್ಲ ವಸ್ತುಗಳು, ಎಲ್ಲ ಜೀವಗಳು ಅವನು ಅಂತರಂಗದಿಂದಲೇ ನಿರ್ವಹಿಸುತ್ತಾನೆ, ಅವನಿಂದ ಹೊರಬರುವಂತೆ ಕಾಣುತ್ತವೆ. ಆದರೆ ವಾಸ್ತವವಾಗಿ ಅವನು ಎಲ್ಲವನ್ನೂ ಒಳಗೊಂಡಿರುವ ಸ್ಥಿತಿ. ಈ ದೃಷ್ಟಿಕೋನವು ಜೀವನದ ಎಲ್ಲ ವಿಭಿನ್ನತೆಯ ಭ್ರಮೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ನಾವು ನೋಡುತ್ತಿರುವ ಹೊರಗಿನ ಜಗತ್ತಿನ ಎಲ್ಲರೂ ವಸ್ತುಗಳಲ್ಲಿಯೂ ಜೀವದಲ್ಲಿಯೂ ತತ್ವಶಾಸ್ತ್ರದ ದೃಷ್ಟಿಯಿಂದ ಪರಮತತ್ವದ ಪ್ರತಿಬಿಂಬ. ಶ್ಲೋಕದ ಕೊನೆಯ ಭಾಗ ತದು ಸರ್ವಸ್ಯ ಬಾಹ್ಯತಃ ತತ್ವಜ್ಞಾನವನ್ನು ಗಾಢವಾಗಿ ವ್ಯಕ್ತಪಡಿಸುತ್ತದೆ. ಹೊರಗಿನ ಲೋಕವು ವಾಸ್ತವವಾಗಿ ಪರಮತತ್ವದ ಅಭಿವ್ಯಕ್ತಿ, ಅದರ ಚಲನೆಯ ಪ್ರತಿಫಲ. ನಾವು ಅನುಭವಿಸುವ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕ್ರಿಯೆ ಈ ಅರಿವಿನಿಂದ ಮಾನವನಿಗೆ ತಿಳಿಯುತ್ತದೆ, ಜೀವನದಲ್ಲಿ ಬಾಹ್ಯ ಪ್ರಪಂಚವನ್ನು ಬೇರಾಗಿ ನೋಡುವ ಅಗತ್ಯವಿಲ್ಲ. ಬದಲಾಗಿ ಪ್ರತಿಯೊಂದು ಅನುಭವ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಜೀವ ಅಲ್ಲದೆ ಎಲ್ಲಾ ಕರ್ಮಗಳನ್ನು ಪರಮತತ್ವದ ದೃಷ್ಟಿಯಿಂದ ಗ್ರಹಿಸುವುದು ಮುಖ್ಯ. ಈ ಶ್ಲೋಕದ ತತ್ವ ಸಿದ್ಧಾಂತವೆಂದರೆ ಜಗತ್ತು, ಜೀವಮಾನ, ಸೃಷ್ಟಿ ಮತ್ತು ನಾಶ. ಸೃಷ್ಟಿಯ ಪ್ರತಿಯೊಂದು ಅಂಗವು, ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಜೀವನ ಎಲ್ಲವೂ ಅವನಿಂದಲೇ ನಿರ್ವಹಿತವಾಗುತ್ತವೆ. ಈ ಅರಿವಿನಿಂದ ಮನುಷ್ಯನು ತನ್ನ ಜೀವನವನ್ನು ಶುದ್ಧ, ಸಮಾಧಾನಮಯವಾಗಿ ನಡೆಸಬಹುದು. ಜೀವನದ ಸಂಕಷ್ಟ, ನೋವು, ಆನಂದ ಇದರಿಂದ ಮನಸ್ಸು ಅಹಂಕಾರ, ಆಸಕ್ತಿ, ಮೋಹ ಮತ್ತು ಕ್ರೋಧದಿಂದ ಮುಕ್ತವಾಗುತ್ತದೆ, ಆತ್ಮ ಬೆಳಗುತ್ತದೆ ಮತ್ತು ರಕ್ಷಣೆ ಆಗುವ ಮಾರ್ಗ ಸ್ಥಾಪಿತವಾಗುತ್ತದೆ. ಒಳ ಅರ್ಥದಲ್ಲಿ ಶ್ಲೋಕವು ಕಲಿಸುತ್ತದೆ, ನಾವು ಜೀವನದಲ್ಲಿ ಯಾವ ಕ್ರಿಯೆ, ಯಾವ ಅನುಭವ, ಯಾವ ಸಂಕಷ್ಟವನ್ನು ಎದುರಿಸುತ್ತೇವೆ, ಅವು ಎಲ್ಲವೂ ಪರಮತತ್ವದ ನಿಯಮ ಮತ್ತು ಚಲನೆಯ ಭಾಗ. ಜೀವನವನ್ನು ಅಹಂಕಾರದಿಂದ, ಆಸಕ್ತಿಯಿಂದ, ಅಸಮಾಧಾನದಿಂದ ನಡೆಸುವುದರಿಂದ ಬದಲಾಗಿ ಶ್ಲೋಕವು ಕಲಿಸುತ್ತದೆ, ಮನಸ್ಸನ್ನು ರಕ್ಷಣೆ, ಶುದ್ಧ, ಧರ್ಮಪರ ದೃಷ್ಟಿಕೋನದಿಂದ ನಡೆಸಬೇಕು. ಮನಸ್ಸಿನ ಶಕ್ತಿ, ಶುದ್ಧತೆ ಮತ್ತು ನಿಯಂತ್ರಣವೇ ವ್ಯಕ್ತಿಯ ಕರ್ಮವನ್ನು ಶ್ರೇಷ್ಠವಾಗಿ ರೂಪಿಸುತ್ತದೆ, ಆತ್ಮವನ್ನು ರಕ್ಷಣೆ ಮಾಡುತ್ತದೆ ಮತ್ತು ಜೀವನವನ್ನು ಪವಿತ್ರ, ಸಮಾಧಾನಮಯ, ಸಾರ್ಥಕವಾಗಿಸುತ್ತದೆ. ಹೀಗಾಗಿ ಈ ಶ್ಲೋಕವು ಸೃಷ್ಟಿಯ ಪರಮತತ್ವ, ಜೀವನದ ತಾತ್ಕಾಲಿಕ ಅನುಭವಗಳು, ಮನುಷ್ಯನ ಮನಸ್ಸಿನ ಶಕ್ತಿ ಮತ್ತು ರಕ್ಷಣೆ ಜೀವನದ ಮಾರ್ಗವನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಇದು ಜೀವನದ ನಿಜವಾದ ತತ್ವ, ಕರ್ಮದ ಸಹಜ ಪ್ರಭಾವ ಮತ್ತು ಜೀವನದ ಸಾರ್ಥಕತೆಯನ್ನು ಅರಿಯಲು ದಾರಿ ತೋರಿಸುತ್ತದೆ.
ಈಶಾವಾಸ್ಯೋಪನಿಷತ್ತಿನ ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಎಂಬ ಮಂತ್ರವು ವೇದಾಂತದ ಹೃದಯವನ್ನು ಸ್ಪರ್ಶಿಸುವಂತಿದೆ. ಇದು ಮಾನವನ ಅಂತರಂಗ ಮತ್ತು ಬಾಹ್ಯ ಜಗತ್ತಿನ ಸಂಬಂಧವನ್ನು, ಸೃಷ್ಟಿಯ ಮೂಲಭೂತ ತತ್ವವನ್ನು ಮತ್ತು ಪರಮಾತ್ಮನ ಅನಂತ ಸ್ವರೂಪವನ್ನು ಒಂದೇ ಉಸಿರಿನಲ್ಲಿ ಬಿಚ್ಚಿಡುತ್ತದೆ. ಮನುಷ್ಯನು ಯಾವತ್ತೂ ತನ್ನೊಳಗಿನ ಆತ್ಮಜ್ಞಾನ ಮತ್ತು ಹೊರಗಿನ ಪ್ರಪಂಚದ ಅನುಭವಗಳ ನಡುವೆ ಇರುವ ಸಂಬಂಧವನ್ನು ಅರಿಯಲು ಪ್ರಯತ್ನಿಸುತ್ತಾನೆ. ಈ ಮಂತ್ರವು ಆ ಸಂಬಂಧವನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ಸ್ಪಷ್ಟಪಡಿಸುತ್ತದೆ. ತದೇ ಜತಿ ತನ್ನೈಜತಿ ಎಂಬ ವಾಕ್ಯವು ಪರಮತತ್ವದ ವಿರೋಧಾಭಾಸದ ಸ್ವರೂಪವನ್ನು ತೋರಿಸುತ್ತದೆ. ಅವನು ಚಲಿಸುವಂತೆ ಕಾಣುತ್ತಾನೆ, ಆದರೆ ನಿಜವಾಗಿ ಚಲನೆಯಿಲ್ಲದ ಸ್ಥಿರ ಸ್ವರೂಪ. ಅವನು ಎಲ್ಲೆಡೆ ವ್ಯಾಪಿಸಿರುವುದರಿಂದ ಚಲನೆಯಂತೆ ಕಾಣುತ್ತಾನೆ, ಆದರೆ ಅವನ ಸ್ವರೂಪವು ನಿರಂತರ, ಸ್ಥಿರ, ಅಚಲ. ತದ್ದೂರೇ ತದ್ವಂತಿಕೆ ಎಂದರೆ ಅವನು ದೂರದಲ್ಲಿಯೂ ಇದ್ದಾನೆ, ಹತ್ತಿರದಲ್ಲಿಯೂ ಇದ್ದಾನೆ. ದೂರವೆಂದರೆ ಅವನನ್ನು ಅಜ್ಞಾನಿಗಳು ಅರಿಯಲು ಸಾಧ್ಯವಿಲ್ಲ. ಹತ್ತಿರವೆಂದರೆ ಜ್ಞಾನಿಗಳು ಅವನನ್ನು ತಮ್ಮ ಹೃದಯದಲ್ಲಿಯೇ ಅನುಭವಿಸುತ್ತಾರೆ. ಹೀಗಾಗಿ ಅವನು ಎಲ್ಲರಿಗೂ ಹತ್ತಿರ, ಆದರೆ ಅಜ್ಞಾನಿಗಳಿಗೆ ದೂರ. ತದಂತರಸ್ಯ ಸರ್ವಸ್ಯ ಎಂಬ ಭಾಗವು ಪರಮತತ್ವವು ಎಲ್ಲದರೊಳಗೂ ವ್ಯಾಪಿಸಿರುವುದನ್ನು ತಿಳಿಸುತ್ತದೆ. ಜೀವಿಗಳ ಅಂತರಂಗದಲ್ಲಿಯೂ ವಸ್ತುಗಳ ಅಂತರಂಗದಲ್ಲಿಯೂ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲಿಯೂ ಅವನು ನೆಲೆಸಿದ್ದಾನೆ. ತದು ಸರ್ವಸ್ಯ ಬಾಹ್ಯತಃ ಎಂದರೆ ಅವನು ಎಲ್ಲದರ ಹೊರಗಿನ ರೂಪದಲ್ಲಿಯೂ ಅಭಿವ್ಯಕ್ತನಾಗಿದ್ದಾನೆ. ಹೀಗಾಗಿ ಅಂತರಂಗ ಮತ್ತು ಬಾಹ್ಯ ಅವನಲ್ಲಿಯೇ ಒಂದಾಗಿವೆ. ನಾವು ನೋಡುತ್ತಿರುವ ವಿಭಿನ್ನತೆ, ಪ್ರತ್ಯೇಕತೆ ಭ್ರಮೆ. ನಿಜವಾಗಿ ಎಲ್ಲವೂ ಪರಮತತ್ವದ ಪ್ರತಿಬಿಂಬ. ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜೀವ ಬ್ರಹ್ಮ ಏಕತ್ವವನ್ನು ಬೋಧಿಸುತ್ತದೆ. ಪರಮತತ್ವವೇ ಅಂತರಂಗ, ಪರಮತತ್ವವೇ ಬಾಹ್ಯ. ವಿಭಿನ್ನತೆ ಭ್ರಮೆ, ಏಕತ್ವವೇ ಸತ್ಯ. ಮನಸ್ಸನ್ನು ಶುದ್ಧಗೊಳಿಸಿದಾಗ ಜೀವನು ತನ್ನ ಬ್ರಹ್ಮಸ್ವರೂಪವನ್ನು ಅರಿಯುತ್ತಾನೆ. ತದೇ ಜತಿ ತನ್ನೈಜತಿ ಎಂಬುದು ಮಿಥ್ಯಾ ಜಗತ್ತಿನ ಚಲನೆ, ಆದರೆ ನಿಜವಾದ ಸ್ಥಿರ ಸ್ವರೂಪ ಬ್ರಹ್ಮ. ಹೀಗಾಗಿ ಅದ್ವೈತವು ಈ ಮಂತ್ರವನ್ನು ಜ್ಞಾನೋದಯದ ಮಾರ್ಗವಾಗಿ ನೋಡುತ್ತದೆ. ದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜೀವ ಮತ್ತು ಪರಮಾತ್ಮ ವಿಭಿನ್ನರು, ಆದರೆ ಪರಮಾತ್ಮನು ಎಲ್ಲದರೊಳಗೂ ಎಲ್ಲದರ ಹೊರಗೂ ವ್ಯಾಪಿಸಿರುವುದನ್ನು ತಿಳಿಸುತ್ತದೆ. ಜೀವನು ಅವನಿಗೆ ಶಾಶ್ವತ ಸೇವಕ. ಅವನ ಅನುಗ್ರಹದಿಂದಲೇ ಜೀವನು ಬದುಕುತ್ತಾನೆ. ಅಂತರಂಗದಲ್ಲಿಯೂ ಅವನು, ಬಾಹ್ಯದಲ್ಲಿಯೂ ಅವನು. ಜೀವನು ಅವನ ಅನುಗ್ರಹವನ್ನು ಅರಿತು ಸೇವೆ ಮಾಡಬೇಕು. ತದ್ದೂರೇ ತದ್ವಂತಿಕೆ ಎಂದರೆ ದೇವರು ದೂರದಲ್ಲಿಯೂ ಇದ್ದಾನೆ, ಹತ್ತಿರದಲ್ಲಿಯೂ ಇದ್ದಾನೆ. ಜೀವನು ಅವನನ್ನು ಭಕ್ತಿಯಿಂದ ಸೇವಿಸಬೇಕು. ಹೀಗಾಗಿ ದ್ವೈತವು ಈ ಮಂತ್ರವನ್ನು ದೇವರ ಸರ್ವವ್ಯಾಪಿತ್ವದ ದೃಷ್ಟಿಯಿಂದ ವಿವರಿಸುತ್ತದೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಜೀವನು ಪರಮಾತ್ಮನ ಅಂಗ, ಅವನಿಗೆ ಅವಲಂಬಿತ. ತದಂತರಸ್ಯ ಸರ್ವಸ್ಯ ಎಂದರೆ ಜೀವನು ಅವನ ಅಂಗವಾಗಿ ಅಂತರಂಗದಲ್ಲಿ ಅವನನ್ನು ಹೊಂದಿದ್ದಾನೆ. ತದು ಸರ್ವಸ್ಯ ಬಾಹ್ಯತಃ ಎಂದರೆ ಅವನ ಶರೀರವಾಗಿ ಬಾಹ್ಯದಲ್ಲಿಯೂ ಅವನನ್ನು ಹೊಂದಿದ್ದಾನೆ. ಹೀಗಾಗಿ ಜೀವ ಬ್ರಹ್ಮ ಸಂಬಂಧವು ಅಭೇದ ಭೇದ ಸ್ವರೂಪದಲ್ಲಿ ವ್ಯಕ್ತವಾಗುತ್ತದೆ. ಜೀವನು ಪರಮಾತ್ಮನ ಅಂಗವಾಗಿರುವುದರಿಂದ ಅವನಲ್ಲಿಯೇ ಅಂತರಂಗ, ಅವನಲ್ಲಿಯೇ ಬಾಹ್ಯೊಂದೇ. ಹೀಗಾಗಿ ವಿಶಿಷ್ಟಾದ್ವೈತವು ಈ ಮಂತ್ರವನ್ನು ದೇವರ ಶರೀರ ಅಂಗ ಸಂಬಂಧದ ದೃಷ್ಟಿಯಿಂದ ವಿವರಿಸುತ್ತದೆ. ಒಳ ಅರ್ಥದಲ್ಲಿ ಈ ಮಂತ್ರವು ಕಲಿಸುವುದು ಜೀವನದಲ್ಲಿ ನಾವು ಅನುಭವಿಸುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕ್ರಿಯೆ ಪರಮತತ್ವದ ನಿಯಮ ಮತ್ತು ಚಲನೆಯ ಭಾಗ. ಅಹಂಕಾರ, ಆಸಕ್ತಿ, ಮೋಹ, ಕ್ರೋಧ ನಮ್ಮನ್ನು ವಿಭಿನ್ನತೆಯ ಭ್ರಮೆಯಲ್ಲಿ ಬಂಧಿಸುತ್ತವೆ. ಆದರೆ ಈ ಮಂತ್ರದ ಅರಿವಿನಿಂದ ಮನುಷ್ಯನು ತನ್ನ ಜೀವನವನ್ನು ಶುದ್ಧ, ಸಮಾಧಾನಮಯ, ಧರ್ಮಪರವಾಗಿ ನಡೆಸಬಹುದು. ಅಂತರಂಗದಲ್ಲಿಯೂ ಅವನು, ಬಾಹ್ಯದಲ್ಲಿಯೂ ಅವನು, ಎಲ್ಲವೂ ಅವನಲ್ಲಿಯೇ ಒಂದಾಗಿವೆ. ಈ ಅರಿವು ಬಂದಾಗ ಜೀವನವು ಪವಿತ್ರತೆಯಿಂದ, ಸಮಾಧಾನದಿಂದ, ಸಾರ್ಥಕತೆಯಿಂದ ತುಂಬುತ್ತದೆ.
ಈಶಾವಾಸ್ಯೋಪನಿಷತ್ತಿನ ಈ ಮಂತ್ರವು ಪರಮತತ್ವದ ಅನಂತ ಸ್ವರೂಪ, ಜೀವ ಬ್ರಹ್ಮ ಸಂಬಂಧ, ಜೀವನದ ತಾತ್ಕಾಲಿಕ ಅನುಭವಗಳು ಮತ್ತು ಮುಕ್ತಿಯ ಹಾದಿಯನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಇದು ಜೀವನದ ನಿಜವಾದ ತತ್ವ, ಕರ್ಮದ ಸಹಜ ಪ್ರಭಾವ ಮತ್ತು ಜೀವನದ ಸಾರ್ಥಕತೆಯನ್ನು ಅರಿಯಲು ದಾರಿ ತೋರಿಸುತ್ತದೆ. ಮನುಷ್ಯನು ತನ್ನ ಅಂತರಂಗದಲ್ಲಿ ದೇವರನ್ನು ಅನುಭವಿಸಿದಾಗ ಬಾಹ್ಯ ಜಗತ್ತಿನಲ್ಲಿಯೂ ಅವನನ್ನು ಕಾಣುತ್ತಾನೆ. ಹೀಗಾಗಿ ಬದುಕು ವಿಭಿನ್ನತೆಯ ಭ್ರಮೆಯಿಂದ ಮುಕ್ತವಾಗಿ ಏಕತ್ವದ ಅರಿವಿನಿಂದ ಶಾಂತಿ ಮತ್ತು ಸಮಾಧಾನದಿಂದ ಸಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.